ಜಾನ್ ಅಶ್ರಫ್ ಅವರು ಹೇಳ್ತಾರೆ, ಜನಗಳು ನನ್ನ ಹತ್ರ ಯಾವಾಗಲೂ ಕೇಳೋ ಅಂಥ ಪ್ರಶ್ನೆ ಏನಂದರೆ, ನಾವು ಸಬ್ಕಾನ್ಷಿಯಸ್ ಮೈಂಡನ್ನು ನಮಗೆ ಬೇಕಾದ ಹಾಗೆ ತಯಾರು ಮಾಡ್ಕೋಬಹುದಾ, ಅದರಿಂದ ನಾವು ಹೆಚ್ಚಿಗೆ ಹಣವನ್ನು ಅಟ್ರಾಕ್ಟ್ ಮಾಡ್ಕೊಳ್ಳೋಕೆ ಸಾಧ್ಯನಾ, ಇದರಿಂದ ನಾವು ಬೇಗ ಶ್ರೀಮಂತರಾಗಿ ಒಳ್ಳೆಯ ಸಮೃದ್ಧಿಯ ಜೀವನವನ್ನು ಜೀವಿಸೋಕೆ ಸಾಧ್ಯನಾ? ಇದರ ಉತ್ತರ ಎಸ್. ಆದರೆ ಇದನ್ನು ಹೇಗೆ ಮಾಡ್ಕೋಬಹುದು? ಈ ಸ್ಮಾಲ್ ವಿಡಿಯೋವನ್ನು ಎಂಡ್ವರೆಗೂ ಸ್ಕಿಪ್ ಮಾಡ್ದಲೇ ನೋಡಲೇಬೇಕು. ಇದನ್ನೇ ಮಾಡಿ ನಾನು ಲೈಫ್ನಲ್ಲಿ ಸಕ್ಸಸ್ಫುಲ್ ಆಗಿದ್ದೇನೆ. ಇದರಿಂದಾನೇ ನಾನು ಕೋಟ್ಯಾಂತರ ರೂಪಾಯಿಗಳನ್ನು ದುಡಿಮೆ ಕೂಡ ಮಾಡಿದ್ದೇನೆ. ನೀವೇನಾದರೂ ಇದನ್ನು ಮಾಡೋಕ್ಕೆ ಶುರು ಮಾಡಿದರೆ ನೀವು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ಹೆಚ್ಚಿಗೆ ಹಣವನ್ನು ದುಡಿಮೆ ಮಾಡೋಕ್ಕೆ ತಯಾರು ಮಾಡಬಹುದು. ಯಾಕಂದರೆ ಈ ಎಲ್ಲ ವಿಷಯಗಳನ್ನು ನಾನು ಮಾಡಿ ನೋಡಿದ್ದೇನೆ ಮತ್ತು ಈ ಎಲ್ಲ ವಿಷಯಗಳು ಕೆಲಸ ಮಾಡುತ್ತೆ, 100% ಕೆಲಸ ಮಾಡುತ್ತೆ. ಮೊದಲನೇದು, ನಿಮ್ಮ ಗೋಲ್ನ ಡಿಸೈಡ್ ಮಾಡ್ಕೊಳ್ರಿ. ಅಂದರೆ ಒಂದು ತಿಂಗಳಲ್ಲಿ ಇಲ್ಲ ಒಂದು ವರ್ಷದಲ್ಲಿ ಎಷ್ಟು ಹಣವನ್ನು ದುಡಿಮೆ ಮಾಡೋಕ್ಕೆ ಬಯಸ್ತಿದ್ದೀರಾ, ಈ ವಿಷಯದಲ್ಲಿ ಪೂರ್ತಿಯಾಗಿ ಕ್ಲಿಯರ್ ಆಗಿಬಿಡ್ರಿ. ನೀವು ಒಂದು ತಿಂಗಳಲ್ಲಿ ಇಲ್ಲ ವರ್ಷದಲ್ಲಿ ಎಷ್ಟು ಹಣವನ್ನು ದುಡಿಮೆ ಮಾಡಬೇಕಂತಿದ್ದೀರಾ ಕ್ಲಿಯರ್ ಮಾಡ್ಕೊಂಡ್ಮೇಲೆ, ಯಾಕಂದರೆ ಇದು ಕ್ಲಿಯರ್ ಆಗಬೇಕಾಗಿರೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ನಾವು ಹಣವನ್ನು ನಮ್ಮ ಜೀವನದಲ್ಲಿ ಅಟ್ರ್ಯಾಕ್ಟ್ ಮಾಡೋಕ್ಕೆ ಬಯಸಿದ್ರೆ ಅದನ್ನು ಸಬ್ಕಾನ್ಷಿಯಸ್ ಮೈಂಡ್ ಕ್ಲಿಯರ್ಲಿ ಅನುಭವಿಸೋಕ್ಕೆ ಸಾಧ್ಯವಾಗಬೇಕು. ನಿಮಗೆ ಎಕ್ಸಾಕ್ಟ್ಲಿ ಎಷ್ಟು ಹಣ ಬೇಕು ಇದನ್ನು ಕ್ಲಿಯರ್ ಮಾಡ್ಕೊಳ್ರಿ. ನಂಬರ್ 2, ಇದೇ ವಿಷಯದ ಮೇಲೆ ಒಂದು ಅಫರ್ಮೇಷನ್ನ ಕ್ರಿಯೇಟ್ ಮಾಡ್ಕೊಳ್ರಿ. ಎಕ್ಸಾಂಪಲ್ಗೆ, ನಾನು ಬಹಳ ಖುಷಿಯಾಗಿದ್ದೇನೆ, ನಾನು ಬ್ರಹ್ಮಾಂಡಕ್ಕೆ ಧನ್ಯವಾದ ಹೇಳ್ತಾ ಇದ್ದೇನೆ, ಒಂದು ತಿಂಗಳಲ್ಲಿ 1,00,000 ರೂಪಾಯಿ ದುಡಿಮೆ ಮಾಡ್ತಾ ಇದ್ದೇನೆ. ನಿಮ್ಮ ಬಯಕೆಯ ಅಮೌಂಟ್ ಎಷ್ಟಿದೆ ಅದನ್ನು ಹೇಳ್ರಿ. ಬೆಳಗ್ಗೆ ಎದ್ದು ಕೂಡಲೇ ಇದನ್ನು ರಿಪೀಟೆಡ್ ಆಗಿ ಹೇಳಬೇಕು, ಇಲ್ಲ ಬರೀಬೇಕು. ರಾತ್ರಿ ಮಲಗೋಕ್ಕೂ ಮೊದಲು ಇದನ್ನು ಬರೀಬೇಕು, ಹೇಳಬೇಕು, ನಿಮ್ಮದೇ ಧ್ವನಿಯಲ್ಲೇ ರೆಕಾರ್ಡ್ ಮಾಡಿ ಕೇಳಬೇಕು. ನೀವು ಏನೊಂದೇ ಮಾಡ್ತಿದ್ರೂ ಕೂಡ ಈ ಅಫರ್ಮೇಷನನ್ನು ಪದೇ ಪದೇ ರಿಪೀಟ್ ಮಾಡ್ತಾ ಇರ್ರಿ. 3ನೇದು, ನೀವು ನಿಮ್ಮ ಕಣ್ಣುಗಳನ್ನು ಮುಚ್ಕೊಂಡು ಎಷ್ಟು ಅಮೌಂಟ್ ಬಯಸ್ತಾ ಇದ್ದೀರಾ, ಪಡ್ಕೋಬೇಕು ಅಂತಿದ್ದೀರಾ ಅದನ್ನು ವಿಜುವಲೈಸ್ ಮಾಡಿರಿ. ಅಫರ್ಮೇಷನ್ನಲ್ಲಿ ಎಷ್ಟು ಅಮೌಂಟನ್ನು ಮೆನ್ಷನ್ ಮಾಡಿದಿರೋ ಅಷ್ಟು ಅಮೌಂಟನ್ನು ನಿಮ್ಮ ಚೆಕ್ನ ಮುಖಾಂತರ, ಆನ್ಲೈನ್ ಪೇಮೆಂಟ್ನ ಮುಖಾಂತರ ನಿಮ್ಮ ಅಕೌಂಟ್ನಲ್ಲಿ ಜಮಾ ಆಗಿರೋ ಹಾಗೆ ಅದನ್ನು ನೀವು ಬಹಳ ಸಂತೋಷದಿಂದ ಉಪಯೋಗಿಸ್ಕೊಳ್ತಾ ಇದ್ದೀರಾ. ಆ ರೀತಿ ವಿಜುವಲೈಸ್ ಮಾಡಿರಿ. ನೀವು ಈ ವಿಜುವಲೈಸ್ ಮಾಡಿದಾಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ಆ ವಿಷಯದ ಮೇಲೆ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ನಿಮ್ಮ ಮೈಂಡ್ ತಿಳ್ಕೊಳ್ಳುತ್ತೆ ನಿಮಗಿಷ್ಟು ಅಮೌಂಟು ಬೇಕಾಗಿದೆ. ನಿಮಗೆ ಈ ಮಾತು ಗೊತ್ತಾಗುತ್ತೆ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಸತ್ಯ ಮತ್ತು ಸುಳ್ಳಿನ ನಡುವಿನ ವ್ಯತ್ಯಾಸ ತಿಳಿಯೋದಿಲ್ಲ. ಜಸ್ಟ್ ನೀವು ಅನುಭವ ಮಾಡ್ತಿರಲ್ಲ, ಅದು ಮಾತ್ರ ಗೊತ್ತಾಗುತ್ತೆ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ನಿಮಗೇನು ಬೇಕೋ ಅದನ್ನು ಅದರ ಅನುಭವ ಮಾಡಿಸ್ಬೇಕಾಗುತ್ತೆ. ನಿಮಗೆ ಬೇಕಾಗಿರೋ ಅಮೌಂಟನ್ನು ಅನುಭವಿಸ್ಬೇಕು. 4ನೇದು, ನೀವು ಈ ವಿಷಯವನ್ನು ವಿಜುವಲೈಸ್ ಮಾಡಿದ ಮೇಲೆ ನೀವು ಬಯಸಿದ ಅಮೌಂಟು ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಬಂದುಬಿಟ್ಟಿದೆ, ಆಗ ಜಮಾ ಆಗಿಬಿಟ್ಟಿದೆ. ನೀವು ಈಗ ಏನು ಮಾಡ್ತೀರಾ? ನಿಮ್ಮ ಮೈಂಡ್ನಲ್ಲಿ ಇದ್ರ ಬಗ್ಗೆ ಒಂದು ಸ್ಟೋರಿನ ಕ್ರಿಯೇಟ್ ಮಾಡಿರಿ. ಆ ಸ್ಟೋರಿಗೆ ನೀವೇ ಮುಖ್ಯ ಪಾತ್ರಧಾರಿ. ನಿಮ್ಮ ಹತ್ರ ಆ ಹಣ ಬಂದುಬಿಟ್ಟಿದೆ. ನೀವು ಯಾವ ರೀತಿ ಆ ಹಣದಿಂದ ನಿಮಗೆ, ನಿಮ್ಮ ಫ್ಯಾಮಿಲಿಗೆ ಒಂದು ಕಂಫರ್ಟಬಲ್ ಲೈಫನ್ನು ಕೊಡ್ತಾ ಇದ್ದೀರಾ, ಯಾವ ರೀತಿ ನಿಮ್ಮ ಸುತ್ತಮುತ್ತ ಇರೋ ಜನಗಳಿಗೆ ಸಹಾಯ ಮಾಡ್ತಾ ಇದ್ದೀರಾ, ಈ ಸ್ಟೋರಿಯನ್ನು ಡೀಟೇಲ್ ಆಗಿ ತಯಾರು ಮಾಡ್ಕೊಳ್ರಿ. ಇದೆಲ್ಲ ನಿಮ್ಮ ಮೇಲೇ ಡಿಪೆಂಡ್ ಆಗಿರೋದು. ನೀವು ನಿಮ್ಮ ಸ್ಟೋರಿಯನ್ನು ಯಾವ ಡೈರೆಕ್ಷನ್ನ ಮೇಲೆ ತೊಗೊಂಡೋಗ್ತಿದ್ದೀರೋ ಅದರ ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಇದಕ್ಕಾಗಿಯೇ ನೀವು ಈ ಮಾತನ್ನು ತಿಳ್ಕೊಬೇಕು. ಕೇವಲ ನೀವು ನಿಮ್ಮ ಮೈಂಡ್ನಲ್ಲಿ ನೋಡಬೇಕು, ಅದನ್ನು ಅನುಭವಿಸ್ಬೇಕು. ಇದೇ ಮುಖ್ಯವಾಗಿರೋ ವಿಷಯ. ನೀವೇನಾದರೂ ಈ ವಿಷಯ ಮಾಡೋಕ್ಕಾಗಿಲ್ಲ ಅಂದರೆ ನಿಮ್ಮ ಗೋಲ್ನ ಮೇಲೆ, ನಿಮ್ಮ ಅಫರ್ಮೇಷನ್ನಲ್ಲಿ ನಿಮ್ಮದೇ ಪರ್ಮಿಷನ್ನ ಮೇಲೆ ನಂಬಿಕೆ ಬರೋದಿಲ್ಲ. ಕೊನೆಯ ಪಾಯಿಂಟು, ವಿಷನ್ ಬೋರ್ಡು. ನೀವು ನಿಮ್ಮ ವಿಷನ್ ಬೋರ್ಡ್ ತಯಾರು ಮಾಡಬೇಕಾಗಿದೆ. ನೀವು ಇದನ್ನು ನಿಮ್ಮ ಫೋನ್ನಲ್ಲಾದರೂ ತಯಾರು ಮಾಡ್ಕೋಬೋದು, ಲ್ಯಾಪ್ಟಾಪು ಇಲ್ಲ ಕಂಪ್ಯೂಟರು, ಯಾವುದ್ರಲ್ಲಾದರೂ ಓಕೆ. ನಿಜವಾದ ಬೋರ್ಡ್ನಲ್ಲೂ ಮಾಡ್ಕೋಬೋದು. ನೀವು ಯಾವ ರೀತಿ ಜೀವಿಸ್ಬೇಕಂತಿದ್ದೀರೋ ಹಾಗೆ, ಏನೆಲ್ಲ ನೀವು ಖರೀದಿಸೋಕೆ ಬಯಸ್ತಾ ಇದ್ದೀರೋ, ಯಾವ ರೀತಿ ಕಾರ್ ತೊಗೊಳ್ಬೇಕಂತಿದ್ದೀರಾ, ಎಷ್ಟು ಹಣವನ್ನು ದುಡಿಮೆ ಮಾಡಬೇಕಂತಿದ್ದೀರಾ, ನೀವು ನಿಮ್ಮ ಲೈಫನ್ನು ಹೇಗೆ ನೋಡಬೇಕು ಅಂತಿದ್ದೀರಾ, ಅದನ್ನೆಲ್ಲ ಆ ವಸ್ತುಗಳ ಫೋಟೋಸನ್ನು ಇಂಟರ್ನೆಟ್ಟಿಂದ ಎಲ್ಲ ಕಲೆಕ್ಟ್ ಮಾಡ್ಕೊಳ್ರಿ. ಎಲ್ಲ ವಿಷನ್ ಬೋರ್ಡ್ನಲ್ಲಿ ಅನುಭವಿಸಿ ಅಂಟಿಸ್ರಿ. ಆ ಖುಷಿಯಲ್ಲಿ ಅಂಟಿಸ್ರಿ. ನಿಮಗೆ ಆ ಬೋರ್ಡು ಎಲ್ಲ ಸಮಯದಲ್ಲೂ ಕಾಣ್ತಿರಬೇಕು. ನಿಮ್ಮ ದೃಷ್ಟಿ ಅದ್ರ ಮೇಲೆ ಬೀಳ್ತಾನೆ ಇರಬೇಕು. ಆ ಜಾಗದಲ್ಲಿ ಹಾಕ್ರಿ. ಇದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ. ಜನಗಳು ಏನು ಆಲೋಚಿಸ್ತಾರೆ ಅಂದರೆ, ನಿಮಗೆ ನೀವೇ ಸುಳ್ಳು ಹೇಳ್ಕೊಳ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀರಾ. ಆದರೆ ಇದು ಅಲ್ಲ. ನೀವು ಯಾವಾಗ ಪದೇ ಪದೇ ಅದನ್ನು ನೋಡ್ತಿರೋ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ಅದೇ ವಸ್ತುಗಳ ಮೇಲೆ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಅದಕ್ಕಾಗಿಯೇ
ನೀವು ಆ್ಯಕ್ಷನ್ ತಗೊಳ್ಳೋಕ್ಕೆ ಪ್ರಾರಂಭ ಮಾಡಿರಿ. ಮ್ಯಾನಿಫೆಸ್ಟೇಷನ್ ಆಗುತ್ತೆ ಅಂತ ಕೂತ್ಕೊಂಡೇ ಇರಬಾರ್ದು. ಈ ಎಲ್ಲ ವಿಷಯಗಳನ್ನು ಮಾಡೋಕ್ಕೆ ಶುರು ಮಾಡಿರಿ. ಆಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ಬಹಳ ಚೆನ್ನಾಗಿ ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡುತ್ತೆ. ದುಡ್ಡಿನವರೆಗೂ ಹೋಗೋ ದಾರಿಯನ್ನು ಮಾಡಿಕೊಡುತ್ತೆ. ಹೊಸ ಹೊಸ ಆಪರ್ಚುನಿಟೀಸ್ಗಳನ್ನ ತೋರಿಸುತ್ತೆ. ಹೊಸ ದಾರಿಗಳನ್ನು ತೋರಿಸುತ್ತೆ. ಅದರ ಮೇಲೆ ನಡೆದು ನೀವು ಬಯಸಿದ ಜೀವನವನ್ನು ಪಡ್ಕೋಬೋದು. ಈ ಸ್ಟೆಪ್ಸನ್ನ ಪ್ರತಿದಿನ ಫಾಲೋ ಮಾಡಿದ್ರೆ ನಾನು ಗ್ಯಾರಂಟಿ ಕೊಡ್ತೀನಿ ಅಂತಾರೆ ಜಾನ್ ಅಶ್ರಫ್ ಅವರು. ನಿಮ್ಮ ಇನ್ಕಮ್ ಹೆಚ್ಚಾಗುತ್ತೆ. ಇದನ್ನೆಲ್ಲ ನಾನು ನನ್ನ ಲೈಫ್ನಲ್ಲಿ ಟ್ರೈ ಮಾಡಿ ನಿಜ ಆಗಿಸ್ಕೊಂಡಿದ್ದೇನೆ. ನನಗೆ ಸಾಧ್ಯವಾಗಿದೆ ಅಂದಾಗ ನಿಮಗೂ ಕೂಡ ಸಾಧ್ಯ. ಕಮೆಂಟ್ ಮಾಡಿರಿ ವಿಡಿಯೋ ಹೇಗಿತ್ತು ಅಂತ. ಥ್ಯಾಂಕ್ ಯು. ಥಿಂಕ್ ಅಬೌಟ್ ಇಟ್.